ಸುಮಾರು 800ಕ್ಕಿಂತಲೂ ಅಧಿಕ ವರ್ಷಗಳ ಇತಿಹಾಸ ಹೊಂದಿರುವ ನಿಜಗಲ್ಲು ಸಿದ್ದರ ಬೆಟ್ಟವು ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಸೈನಿಕ ತರಬೇತಿ ನೆಲೆಯಾಗಿದ್ದು, ಇದನ್ನು ರತ್ನಪುರಿ ಪಟ್ಟಣ, ಶೂರರಗಿರಿ, ಉದ್ದಂಡಯ್ಯನ ಬೆಟ್ಟವೆಂತಲೂ ಕರೆಯುತ್ತಾರೆ. ಶಾಸನಗಳ ಉಲ್ಲೇಖದಂತೆ ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು, ಚಿತ್ರದುರ್ಗದ ಪಾಳೆಗಾರರ ಆಳ್ವಿಕೆಗೆ ನಿಜಗಲ್ ಒಳಪಟ್ಟಿತ್ತು. ಕ್ರಿಸ್ತಶಕ 1770 ಸುಮಾರಿನಲ್ಲಿ ಮೈಸೂರು ಮತ್ತು ಮರಾಠರ ಯುದ್ಧದಲ್ಲಿ ನಿಜಗಲ್ಲು ಬೆಟ್ಟವು ಮರಾಠರ ವಶದಲ್ಲಿ ಇತ್ತು ಎಂದು ಇತಿಹಾಸವಿದೆ. ಈ ಬೆಟ್ಟದ ಮೇಲೆ ಅಕ್ಕ ತಂಗಿಯರ ದೊಣೆ, ಕಂಚಿನ ದೊಣೆ, ಸಿದ್ದರ ದೊಣೆ, ಆನೆ ದೊಣೆ ಮುಂತಾದ ನೀರಿನ ದೊಣೆಗಳಿವೆ. ಇಲ್ಲಿ ಹಿಂದೂ ದೇವಾಲಯ, ಮುಸ್ಲಿಮರ ದರ್ಗಾಗಳಿದ್ದು, ಈ ಕ್ಷೇತ್ರವು ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ನೆಲೆಬೀಡಾಗಿ ರೂಪುಗೊಂಡಿದೆ. ಹೊಯ್ಸಳರ ಕಾಲದ ಶಾಸನದಲ್ಲಿ ಇದರ ಬಗ್ಗೆ ಉಲ್ಲೇಖವಿದ್ದು, ನಿಜಗಲೀಪುರ ಎಂದು ಕರೆಯಲಾಗಿದೆ. ನಿಜಗಲಿ ಶೂರರ ನಾಡಾಗಿದ್ದರಿಂದ ಶೂರರಗಿರಿ, ಸುತ್ತಲೂ ಬೆಟ್ಟಗಳಿಂದ ಆವೃತವಾಗಿರುವುದರಿಂದ ನಿಜಗಲ್ಲು ಎಂಬುದಾಗಿ ಹೆಸರು ಪಡೆದುಕೊಂಡಿದೆ. ಹಿಂದೆ ಈ ದುರ್ಗದಲ್ಲಿ ಸಿದ್ಧರು ವಾಸಿಸುತ್ತಿದ್ದರಿಂದ ಈ ಬೆಟ್ಟಕ್ಕೆ ಸಿದ್ದರ ಬೆಟ್ಟ ಎಂದು ಕರೆಯಲಾಗುತ್ತದೆ. ಮೈಸೂರಿನ ಒಡೆಯರ ಕಾಲದಲ್ಲಿ ಇಲ್ಲಿ ಕೋಟೆ ಕಟ್ಟಿಸಿದ್ದರು ಎಂದು ಶಾಸನದಲ್ಲಿ ಉಲ್ಲೇಖವಿದೆ. ಈ ಬೆಟ್ಟದಲ್ಲಿ ಗಣಪತಿ ದೇವಾಲಯ, ಮೈಸೂರು ಒಡೆಯರ ಕಾಲದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ಕಾಣಬಹುದು. ಇಲ್ಲಿ 17-18ನೇ ಶತಮಾನದಲ್ಲಿ ವೈಷ್ಣವ ಧರ್ಮ ಹೆಚ್ಚು ಪ್ರಾಮುಖ್ಯತೆ ಪಡೆದಿತ್ತೆಂದು ಶಾಸನಗಳು ಹೇಳುತ್ತವೆ. ನಿಜಗಲ್ಲು ಕೋಟೆಯಲ್ಲಿ ಒಂದು ನೈಸರ್ಗಿಕ ಗುಹಾಂತರ ಶ್ರೀ ಮಲ್ಲಿಕಾರ್ಜುನ ದೇವಾಲಯವಿದೆ. ಈ ಗುಹಾಂತರ ದೇವಾಲಯವು ಶ್ರೀ ಸಿದ್ಧಗಂಗೆ ಕ್ಷೇತ್ರದ ಶ್ರೀ ಉದ್ದಾನ ಶಿವಯೋಗಿಗಳ ತಪೋಭೂಮಿಯಾಗಿತ್ತು. ಅವರು ಇಲ್ಲಿ ಬೇತಾಳ ಸಿದ್ಧಿಯನ್ನು ಪಡೆದ ಬಗ್ಗೆ ಐತಿಹ್ಯವಿದೆ. ಈ ನಿಜಗಲ್ಲು ಬೆಟ್ಟದ ದೈವತ್ವದ ಸಂಪರ್ಕ ಜಾಲ ಮೇಣಿಕೋಟೆ, ಸಾವನದುರ್ಗ, ದೇವರಾಯನದುರ್ಗ, ಆಂಧ್ರ ಪ್ರದೇಶದ ಪೆನುಗೊಂಡ ಕದ್ರಿ ನರಸಿಂಹ, ಅಹನೀಯರ ನರಸಿಂಹ ಎಂಬುದಾಗಿದೆ. ಬೆಟ್ಟದ ತುದಿಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಇದೆ.
ಇದು ಐತಿಹಾಸಿಕ ತಪಭೂಮಿಯಾಗಿದ್ದು ಸಿದ್ಧರ ಮಾರ್ಗದರ್ಶನದಂತೆ ನಾಡಿನ ಭಕ್ತರು ತಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದರು ಎಂಬ ಪ್ರತೀತಿ ಇದೆ. ಹಾಗೆಯೇ ಬೆಟ್ಟದ ಮೇಲೆ ಹೋದರೆ ರಾಜರ ಕಾಲದ ಕುದುರೆಲಾಯ, ಗರಡಿ ಮನೆ, ಕಾವಲು ಗೋಪುರ, ಅರಮನೆ, ನೀರಿನ ಕೊಳ ಇದ್ದು ಇದೊಂದು ಅದ್ಭುತವಾದ ಐತಿಹಾಸಿಕ ಧಾರ್ಮಿಕ ಕೇಂದ್ರವಾಗಿದೆ ಎಂದರೆ ತಪ್ಪಾಗಲಾರದು.